ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಚೆಕ್ ಪೋಸ್ಟ್ ದಾರಿಯಲ್ಲಿ ನಮ್ಮ ಕಾರ್ ಪಾಸ್ ಆಯಿತು. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ಕಾರ್ ಪಂಚರ್ ಆಯಿತು. ಏನಾಯ್ತು? ಏನೋ ಗೊತ್ತಿಲ್ಲ, ವಾಬ್ಲಿಂಗ್ ಬರ್ತಾ ಇದೆ. ಮೋಸ್ಟ್ಲಿ ಪಂಚರ್. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೆ ಯಾಕೆ ಆಗಿರಬಾರ್ದು? ರಿಪೋರ್ಟ್ ಪ್ರಕಾರ ಪ್ರೊಡ್ಯೂಸರ್ ಸಿದ್ಧಾರ್ಥ ಅವ್ರನ್ನ ಶೂಟ್ ಮಾಡೋದಕ್ಕೆ ಯೂಸ್ ಮಾಡಿರೋ ಗನ್ 9mm ಗನ್. ಅಲ್ಲಿಗೆ ನಂದಿನಿನೇ ಮಗುಗೋಸ್ಕರ ಗಂಡನ್ನ ಇನ್ಯಾರ ಮುಖಾಂತರನೂ ಕೊಲ್ಸಿದ್ರೆ? ಹೌದು, ಅದಕ್ಕೆ ನಂದಿನಿ ಹೇಗೋ ಅವ್ರ ಗಂಡಂಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ನಾನು ನಂದಿನಿ ಅವ್ರ ಮನೆಗೆ ಹೋಗ್ಬೇಕು. ಬೇಡ ಬೇಡ, ಸಡನ್ ಆಗಿ ಹೋದ್ರೇನೆ ನನಗೆ ಬೇಕಾಗಿರೋ ವಿಷಯನ ತಿಳ್ಕೊಬೋದು. ನಮಸ್ಕಾರ, ನನ್ನ ಹೆಸರು ಪ್ರತೀಕ್ಷಾ ಅಂತ. ನನಗೆ ಜನರಲ್ ನಾಲೆಡ್ಜ್ ಅಂದರೆ ತುಂಬ ಆಸಕ್ತಿ. ತಕ್ಕ ಮಟ್ಟಿಗೆ ನಾನು ಅಪ್ಡೇಟ್ ಆಗಿದ್ದೀನಿ. ಪ್ರತಿಭಾ ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಂದಿನಿ ಅವ್ರ ಮನೆಗೆ ಹೋಗಿದ್ರಿಂದ ಏನಾದರೂ ಹೊಸ ಕ್ಲೂ ಸಿಕ್ತಾ? ನಂದಿನಿ ಅವ್ರ ಮನೇಲೂ ಸಿಕ್ತು, ಮಧುರ ಅವ್ರ ಮನೇಲೂ ಸಿಕ್ತು. ಏನು? ಕೇಸ್ಗೊಂದು ಹೊಸ ತಿರುವು ಕೊಡೋ ಥರದ್ದು. ಇವ್ರ ನಂಬರ್ಗೆ ಈ ನಂಬರಿಂದ ಕಂಟಿನ್ಯೂಸ್ ಆಗಿ ಕಾಲ್ಸ್ ಬಂದಿರೋದು ನೋಡ್ತಿದ್ರೆ ಇವರೇ ಈ ಕೊಲೆಗೆ ಕುಮ್ಮಕ್ ಕೊಟ್ಟಿರೋದು ಅಂತ ನನಗನ್ನಿಸ್ತು. ಇಲ್ಲ ಅಜಯ್, ಅಕ್ಕ, ಟ್ರಕ್ ಓನರ್ ಬಾಯ್ ಬಿಟ್ಟಿದ್ದಾನೆ. ಅಕ್ಕ, ಕಾಲ್ ಡೀಟೇಲ್ಸ್ ಕೇಳಿದ್ರಾ? ತಗೊಳ್ಳಿ. ಅಜಯ್, ಈ ನಂಬರ್ ನೋಡು. ಇವ್ರ ನಂಬರ್ಗೆ ಈ ನಂಬರಿಂದ ಕಂಟಿನ್ಯೂಸ್ ಆಗಿ ಕಾಲ್ಸ್ ಬಂದಿರೋದು ನೋಡ್ತಿದ್ರೆ ಇವರೇ ಈ ಕೊಲೆಗೆ ಕುಮ್ಮಕ್ ಕೊಟ್ಟಿರೋದು ಅಂತ ನನಗನ್ನಿಸ್ತಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸಿದ್ಧಾರ್ಥ ಸತ್ತಿದ್ದು ಸುಮಾರು 11 ಗಂಟೆ ಆಚೆ ಈಚೆ. ಅದಕ್ಕೂ 1.5 ಗಂಟೆ ಮುಂಚೆ ಈ ನಂಬರಿಂದ ಇವ್ರಿಗೆ ಕಾಲ್ ಬಂದಿದೆ. ಮತ್ತೆ 11:02ಕ್ಕೆ ಕಾಲ್ ಬಂದಿದೆ. ಅಂದರೆ ಕೊಲೆ ಆಗಿದ್ದು 2 ನಿಮಿಷಕ್ಕೆ. ಟೋಲಿಂದ ಟ್ರಕ್ ಹೋಗಿರೋದು 10:00ವರೆಗೆ. ಅಂದರೆ ಕೊಲೆ ಆಗೋಕ್ಕೂ ಅರ್ಧ ಗಂಟೆ ಮುಂಚೆ. ನಮಸ್ಕಾರಮ್ಮ. ನಮಸ್ತೆ ಸರ್. ಕೊಲೆಗಾರ ಯಾರು ಅಂತ ಗೊತ್ತಾಯ್ತು, ಯಾಕೆ ಮಾಡಿದಾನೆ ಅಂತಲೂ ಗೊತ್ತಾಯ್ತು. ಅಂದರೆ ಅವರು ತುಂಬ ಹತ್ತಿರದವರೇ ಕೊಲೆ ಮಾಡಿದ್ದಾರೆ ಅಂತ ಆಯಿತು. ವೆರಿ ಸ್ಯಾಡ್. ಓಕೆ, ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ನೀವು ಕೊಡೋ ಸಾಕ್ಷಿ ಆಧಾರಗಳನ್ನು ಉಪಯೋಗಿಸ್ಕೊಂಡು ಕೊಲೆಗಾರನಿಗೆ ಶಿಕ್ಷೆ ಕೊಡಿಸೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆದರೆ ಅದಕ್ಕೂ ಮುಂಚೆ ಕೊಲೆಗಾರನೇ ಎಲ್ಲ ಬಾಯಿ ಬಿಡಬೇಕು. ನಾನು ಬಾಯಿ ಬಿಡಿಸ್ತೀನಿ. ಓಕೆ, ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.
ನನ್ನ ಗಂಡನ ಗಾಡಿ ಪಕ್ಕದಲ್ಲೇ ನಿಂತಿದ್ದೀನಿ. ಅಲ್ಲಿ ಕಿಸ್ಕೊಂಡು ಕೂತಿದ್ದಾನೆ ಹೋಟ್ಲಲ್ಲಿ. ಏನು ಮಾಡಲಿ? ಸಿದ್ಧಾರ್ಥನ ಮುಗಿಸ್ಬಿಡು. ಹುಚ್ಚುಚ್ಚಾಗಿ ಮಾತಾಡಬೇಡ. ನಿನ್ನ ಗಂಡನ ಮುಗಿಸಿದ್ರೆ ನಿನ್ನ ಕತೆ ಏನು? ಅದೇ ಅವಳನ್ನು ಮುಗಿಸಿದ್ರೆ ಅವ್ನು ನಿನ್ನ ದಾರಿಗೆ ಬರ್ತಾನೆ. ಅವಳಿಗೆ ಇವತ್ತೇ ಒಂದು ಗತಿ ಕಾಣಿಸ್ತೀನಿ. ನಂದಿನಿನ ಕೊಂದ್ರೆ ಅವಳ ಜಾಗದಲ್ಲಿ ಇನ್ನೊಬ್ಳು ಯಾರೋ ಬರ್ತಾಳೆ. ಅದೇ ಸಿದ್ಧಾರ್ಥನ ಕೊಂದ್ರೆ ನನಗಾಗೋ ಲಾಭನೇ ಹೆಚ್ಚು. ಆ್ಯಕ್ಚುಲಿ ರಾಜೇಶ್ ಈ ಕೊಲೆ ಮಾಡೋದಕ್ಕೆ ತನ್ನ ಅಕ್ಕನೇ ಹೇಳಿದ್ದು ಅಂತ ಹೇಳ್ದ. ಆ ಆರೋಪ ಎಷ್ಟು ಮಟ್ಟಕ್ಕೆ ನಿಜ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಸಿದ್ಧಾರ್ಥ್ ಅವ್ರ ತಂದೆ ಮನೆಗೆ ಹೋಗಿದ್ವಿ. ಏನು ಪುಟ್ಟ ನಿನ್ನ ಹೆಸರು? ಯಾವ ಸ್ಕೂಲು? ಚಾಕ್ಲೇಟ್ ಕೊಟ್ರೆ ಹೇಳ್ತೀಯಾ? ಚಿತ್ತು, ನಿನ್ನ ಒಳಗಡೆ ಹೋಗಪ್ಪ. ಅವ್ರ ಅಪ್ಪ ಅಮ್ಮ ದೂರ ಆದಾಗಿಂದ ಅವ್ನು ತುಂಬ ಡಿಪ್ರೆಷನ್ಗೆ ಹೋಗಿದ್ದ. ಈಗ ಅವ್ರ ಅಪ್ಪನ ಸಾವು, ಅದನ್ನು ಮುಚ್ಚಿಟ್ಟಕ್ಕೆ ಪ್ರಯತ್ನ ಪಟ್ವಿ. ಆದರೆ ಅದನ್ನು ಟಿ ವಿಲಿ ನೋಡ್ಬಿಟ್ಟ. ಆವಾಗಿಂದ ತುಂಬ ಅಪ್ಸೆಟ್ ಆಗಿದ್ದಾನೆ. ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಯಾಕಮ್ಮ, ಯಾಕೆ ಅಳ್ತಾ ಇದೆಯಾ? ಏನಾಯ್ತು ಅಂತ ಹೇಳೋ. ನಾವು ಒಡವೆ ಇಟ್ಬಿಟ್ಟು ಫೇಸ್ಬುಕ್ ಪಂಕಜಿಂಗೆ ದುಡ್ಡು ಕೊಟ್ಟಿದ್ವಲ್ಲ. ಹಾ ಹೇಳು. ಅವಳು ದೊಡ್ಡ ಫ್ರಾಡು ಕಣೆ. ಅಂದ್ರೆ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ಲು. ಒಂದೆರಡು ಸಾರಿ ಕಿಟ್ಟಿ ಪಾರ್ಟಿಗೂ ಕರೆದಿದ್ಲು. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಲು. ಸ್ವಂತ ಮನೆ ಅಂತ ನನ್ನ ಹತ್ರ ಬಿಲ್ಡಪ್ ಕೊಟ್ಟಿದ್ಲು. ಅದನ್ನು ನಾನು ನಂಬಿದ್ದೆ. ಆದರೆ ಈಗ ಗೊತ್ತಾಯ್ತು ಅದು ಬಾಡಿಗೆ ಮನೆ ಅಂತೆ. ಅಲ್ಲಮ್ಮ, ಬಂದವ್ರ ಎದುರುಗಡೆ ಬಿಲ್ಡಪ್ ತಗೊಳಕ್ಕೆ ಅಂತ ಹೇಳಿ ಇದು ನಮ್ಮದೇ ಮನೆ ಸ್ವಂತ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿರ್ಬೋದು. ಅಷ್ಟು ಮಾತ್ರಕ್ಕೆ ಫ್ರಾಡ್ ಅಂತ ಹೇಳ್ಬಿಡ್ತೀಯಾ? ಒಂದು ವೇಳೆ ಅವ್ರು ಫ್ರಾಡೇ ಆಗಿದ್ದಿದ್ರೆ ನಮ್ಮಿಬ್ಬರಿಗೂ ಏನಕ್ಕೆ ಶ್ಯೂರಿಟಿ ಇಲ್ದೇನೆ ದುಡ್ಡು ಕೊಡಿಸ್ತಾ ಇದ್ರು? ಅವಳು ನಮಗೆ ಯಾವ ದುಡ್ಡು ಕೊಡ್ಸಲ್ವೇ? ಅವಳೇ ನಮ್ಮ ದುಡ್ಡು ಎತ್ಕೊಂಡು ಹೊಟ್ಟೋದ್ಲು. ಈಗ ನಾನು ಹೇಳೋದನ್ನ ಎಲ್ಲರೂ ಕೇಳಿಸ್ಕೊಳ್ಳಿ. ದಿನ ಮಿನಿಮಿನ ಅಂತ ಆರ್ಟಿಫಿಷಿಯಲ್ ಒಡವೆಗಳನ್ನೇ ಹಾಕ್ಕೊಳ್ತಾ ಇದ್ರಿ. ಏನೋ ಮಕ್ಕಳು ಆಸೆ ಪಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಹಬ್ಬದ ದಿವಸ ಮಾತ್ರ ನಿಮಗೆ ಮದುವೆಯಲ್ಲಿ ಕೊಡ್ಸಿರೋ ಒಡವೆಗಳನ್ನೇ ಎಲ್ಲರೂ ಹಾಕ್ಕೋಬೇಕು. ಅರ್ಥ ಆಯ್ತಾ? ಅತಿಥಿ, ನಿನ್ನ ಒಡವೆಯನ್ನು ಕೊಟ್ಟಿದ್ಯಾ? ಏನ್ ಮಾಡ್ಕೊಂಡ್ಯಮ್ಮ? ಅಮ್ಮ ಲಲಿತಾ, ಬಗರಿ, ಜಾಜಿ ಬನ್ನಿ ಇಲ್ಲಿ. ಶ್ಯಾಮರಾವ್, ಒಂದು ನಿಮಿಷ ಬನ್ನಿ. ಈ ಒಡವೆಗಳು ಚಿನ್ನದ್ದ ಅಥವಾ ನಕಲಿದ್ದ ಅಂತ ಸ್ವಲ್ಪ ನೋಡಿ ಹೇಳಿ. ಆ ಹುಡುಗಿಗೆ ಕೊಟ್ಟ ಶಿಕ್ಷಾನು ಮಾಫ್ ಮಾಡಿಬಿಡ್ತೇನೆ. ಪಾಪ ನಿಂತು ನಿಂತು ಅದ್ರ ಕಾಲು ನೋಯ್ತಿರ್ಬೇಕು. ಎಷ್ಟ ಅಂದ್ರು ಸಣ್ಣ ಹುಡುಗಿ ನೋಡುವ. ಇಲ್ಲೇ ಯಾರು ಹೇಳಿದ್ರು ನಿನಗ ಈ ಜಾಗ ಬಿಟ್ಟು ಕದರ್ಲಿಕ್ಕೆ? ಅಕ್ಕ, ಅದು ನೀನ್ ನೋಡಿದ್ರ ಈ ಹುಡುಗಿ ಸಲುವಾಗಿ ಚಿಂತೆ ಮಾಡಿ ಮಾಡಿ ಸೊರಗಿ ಸುಣ್ಣಾದಂಗಾಗಿದ್ದಿ. ಆದ್ರೆ ಇಲ್ಲಿ ನೀನು ಸೊಸೆ ಎಂಥ ಕೆಲಸ ಮಾಡ್ಯಾಳ.
ಎಲ್ಲಿಗೆ ಹೊರಟಿದ್ದೀರಾ ನೀವು? ಅಪ್ಶಕುನ ಹೊರಟಾಗಿ ಎಲ್ಲಿಂತ ಕೇಳ್ತಾರಾ? ಸಾರಿ ಲಕ್ಕಿ ಅವರೇ, ಇಷ್ಟೆಲ್ಲ ಬಟ್ಟೆ ಒಟ್ಟಿಗೆ ಪ್ಯಾಕ್ ಮಾಡ್ಕೋತಿದ್ರಿ ಅಂತ ಗಾಬರಿಲಿ ಕೇಳಿದೆ. ನಾನು ಎಲ್ಲದು ಹೋಗ್ತೀನಿ, ನಿನಗೆ ಯಾಕೆ? ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ನೀವಿಲ್ದೆ ನಾನು ಹೇಗಿರೋದು? ಅದು ಕೇಳ್ತಾ ಇರೋದು ತೊಲಗು ನಿನ್ ತವ್ರ ಮನೆಗೆ ಅಂತ. ಅದೊಂದು ಮಾತು ಬಿಟ್ಟು ಬೇರೆ ಏನಾದರೂ ಹೇಳಿ, ಮಾಡ್ತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮ ಮನೆಯಿಂದ ಬಾವಿ ಇದೆಯಲ್ಲ ಅಲ್ಲಿ ಬಿದ್ದೋಗ್ಬಿಡು. ಈ ರಥೋತ್ಸವ ಶುರುವಾಗುವ ಮೊದಲು ಸಿಂಹವಂಶದ ವಾರಸದಾರ ಈ ಗರ್ಭಗುಡಿ ಎದುರುಗಡೆ ನಂದಾದೀಪ ಹಚ್ಚಬೇಕು. ಕೆಟ್ಟ ಮನಸ್ಸಿಂದ ಸುಳ್ಳು ವಂಚನೆಯಿಂದ ದೀಪ ಹಚ್ಚಿದ್ರೆ ದೀಪ ಆರೋಗುತ್ತೆ. ನಾನು ವಾರಸದಾರ ಅಲ್ಲ, ನಾನು ಹುಡುಗಿ, ನಾನು ಹುಡುಗ ಅಲ್ಲ. ದೀಪ ಹಚ್ಚಪ್ಪ. ಶನಾಯ, ಅದು ಏನಾಯ್ತು ಅಂದ್ರೆ, ನೀನ್ ಮನೇಲೇ ಇರ್ಬೇಕಾದ್ರೆ ನಿನ್ ಗಂಡ ಯಾಕೆ ಗಿಫ್ಟ್ ಅನ್ನು ಕೊರಿಯರ್ ಮಾಡ್ದ? ಓಕೆ ಸರಿಪ್ಪ, ಗಿಫ್ಟ್ ತಂದು ಕೊಟ್ರು. ಆದ್ರೆ ಈ ಗೌನ ನೀನ್ ಯಾವತ್ತಾರು ಈ ತರ ಬಟ್ಟೆ ಹಾಕೊಂಡಿದ್ಯಾ? ಇಲ್ಲ. ಅದು ಬೇರೆ ಸ್ಮಾಲ್ ಸೈಜ್. ಯಾರು ಏನೇ ಹೇಳಿ, ಆದರೆ ಒಂದಂತೂ ಸತ್ಯ, ಈ ಮನೆಗೆ ಹಾವಿಂದ ಸಮಸ್ಯೆ ಇದೆ. ಆ ನಾಗಿಣಿ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ, ಗೆದ್ದೆ ಗೆಲ್ತಾನೆ, ಗೆದ್ದು ತೋರಿಸ್ತಾನೆ. ಯಾರದು?